ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ HSTRಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಅಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಮೇನ್ ಪೇಪರ್ಸ್ ಯಾವ ರೀತಿ ಇರತಕ್ಕಂತಹ ಸಬ್ಜೆಕ್ಟ್ಗಳು ಇರುತ್ತವೆ ಮತ್ತು ನೀವು ಇರತಕ್ಕಂತಹ BEd ಮೆಥಡ್ನಲ್ಲಿ ಏನು ಓದಿದ್ರೋ ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಶಿಕ್ಷಕರ ನೇಮಕಾತಿಯಲ್ಲಿ ಸಬ್ಜೆಕ್ಟ್ ವೈಸ್ ಎಷ್ಟು ಆಗಿರ್ತಕ್ಕಂಥ ಮೆಥಡ್ ಪೇಪರ್ಸ್ ನೀವು ಯಾವ ರೀತಿ ಇರತಕ್ಕಂತಹ ಬರೀಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಡ್ಬೋದು ಹಲವಾರು ವಿದ್ಯಾರ್ಥಿಗಳು ಏನು ಮಾಡಿರಪ್ಪ ಅಂದರೆ ಕಾಮೆಂಟ್ ಮೂಲಕ ತಿಳಿಸಿದರು. ನಾನು HSTRಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋ ಮಾಡಿದ್ದೆ. ಅಲ್ಲಿ ಪೇಪರ್ನಲ್ಲಿ ಹೇಳುವ ಹಾಗೆ ಅಲ್ಲಿ ಎಷ್ಟು ಸಬ್ಜೆಕ್ಟ್ ಬರ್ತವೆ, ಅಲ್ಲಿ ಪೇಪರ್ 1ನಲ್ಲಿ ಮತ್ತು ಪೇಪರ್ 2ನಲ್ಲಿ ನಾವು ಯಾವ ರೀತಿ ಇರ್ತಕ್ಕಂತಹ ಚೂಸ್ ಮಾಡ್ಬೋದು ಮತ್ತು ಸೆಲೆಕ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಡ್ಬೋದು ಇಲ್ಲಿ HSTR ಎಕ್ಸಾಮ್ ಮೇನ್ ಎಕ್ಸಾಮ್ ಇದೆಯಲ್ಲ, ಅದು ಪ್ರಮುಖವಾಗಿ ಪೇಪರ್ 1 ಪೇಪರ್ 2 ಅನ್ನೋ ಸಬ್ಜೆಕ್ಟ್ ಬರುತ್ತೆ. ಹಾಗಾದರೆ ಪೇಪರ್ 1 ಪೇಪರ್ 2 ಎಷ್ಟು ಮಾರ್ಕ್ಸಿಗೆ ಇರುತ್ತವೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟು ನೋಡ್ಬೋದು ಪೇಪರ್ 1 ಫಸ್ಟು ಬರೋದು ಅಲ್ಲಿ ಸಾಮಾನ್ಯ ಪತ್ರಿಕೆ ಅಂತ ಕರಿತೀವಿ, ಅಂದರೆ ಜನರಲ್ ಪೇಪರ್ ಅಂತಂದರೆ ಅಲ್ಲಿ ಎಷ್ಟಪ್ಪ ಅಂದರೆ ಎಷ್ಟು ಮಾರ್ಕ್ಸಿಗೆ 100 ಮಾರ್ಕ್ಸ್ಗೆ ಇರುತ್ತವೆ, 100 ಮಾರ್ಕ್ಸ್ ಅಂತ ಹೇಳ್ತೀವಿ. ಮತ್ತು ಪೇಪರ್ 2 ಬರ್ತೈತಿ, ಇದು ನಿರ್ದಿಷ್ಟ ಪತ್ರಿಕೆ, ಅಂದರೆ ನೀವೇನು ಯಾವ ಶಿಕ್ಷಕರಿಗೆ ಬರಿತೀವೋ ಅನ್ನೋದು ನೀವು ಇದು ಮಾಡಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ. ಉದಾಹರಣೆ ಹೇಳ್ಬೇಕಂದ್ರೆ ನೀವು BEdನಲ್ಲಿ ಹಿಸ್ಟ್ರಿ ಕನ್ನಡ ತಗೊಂಡಿದ್ರೆ ನಿಮಗೆ ಎಲಿಜಿಬಲ್ ಆಪ್ಷನಲ್ ಕನ್ನಡ ಅಂದರೆ ಎರಡಕ್ಕೂ ಹಾಕ್ಬೋದು. ನೀವು ಏನಪ್ಪ ಅಪ್ಲಿಕೇಶನ್ ಕನ್ನಡ ಮತ್ತು ನೀವೇನಾದರೂ ಏನಪ್ಪ ಅಂದರೆ ಡಿಗ್ರಿಯಲ್ಲಿ ಆಪ್ಷನಲ್ ಕನ್ನಡ ತೆಗೆದ್ರೆ ಇಲ್ಲ ಸೋಷಿಯಲ್ಗೆ ಹಾಕ್ಬೋದು. ಈ ರೀತಿ ಇರತಕ್ಕಂಥ ನಿರ್ದಿಷ್ಟ ಪತ್ರಿಕೆ ಇರುತ್ತಲ್ಲ ಅದು ಕೂಡ ಎಷ್ಟು 100 ಮಾರ್ಕ್ಸ್ಗೆ ಇರುತ್ತೆ, ಅಂದರೆ 100 ಅಂಕಗಳಿಗೆ ಅಂತ ಹೇಳ್ಬೋದು. 100 ಪ್ರಶ್ನೆ 100 ಅಂಕಗಳಿಗೆ ಇರ್ತವೆ. ಅಷ್ಟು ಪೇಪರು ಅಂದರೆ MCQ ಆಧಾರಿತವಾಗಿಯೇ ಇರುತ್ತವೆ. ಪೇಪರ್ 1 100 ಮಾರ್ಕ್ಸ್ಗೆ MCQ, ಪೇಪರ್ 2 100 MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಬಹು ಆಯ್ಕೆ ಪ್ರಶ್ನೆಗಳು ಅಂತವೆಲ್ಲ ಅದೇ ರೀತಿ ಇರತಕ್ಕಂಥದ್ದು ಇರ್ತವೆ ಅಂತ ನಾನು ಹೇಳ್ಬೋದು. ಹಾಗಾದರೆ ಇಲ್ಲಿ ನಾವು ನೋಡ್ಬೋದು ಪೇಪರ್ 1 ಅಂತ ಬರೆದಿತ್ತಲ್ಲ, ಈ ಪೇಪರ್ನಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಹೇಳಿದೆ ಸಾಮಾನ್ಯ ಪತ್ರಿಕೆ ಯಾವ ರೀತಿ ಇರ್ತೈತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಪ್ರತಿಯೊಬ್ಬರು ಮೆಥಡ್ನವರು ಆಗಿರ್ಬೋದು, ಯಾವುದೇ ಮೆಥಡ್ ಆಗಿರ್ಬೋದು, ಪೇಪರ್ 1 ಕಾಮನ್ ಸಬ್ಜೆಕ್ಟ್ ಆಗಿರುತ್ತೆ, ನಿಮ್ಮ ತಲೆಯಲ್ಲಿ ಇರಬೇಕು. ಪೇಪರ್ 2 ಮಾತ್ರ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಿರ್ದಿಷ್ಟ ಪತ್ರಿಕೆ ಅನ್ನೋದು ಅದು ಬೇರೆ. ಹಾಗಾದರೆ ಇಲ್ಲಿ ಫಸ್ಟು ಪೇಪರ್ 1 ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು ಪೇಪರ್ 1ನಲ್ಲಿ ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಡ್ಜ್ ಅಂತ ಹೇಳಲ್ಲ, GK ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು 25 ಮಾರ್ಕ್ಸು ನಿಮಗೆ ಕೇಳ್ತಾರೆ, ಅಂದರೆ HSTR ಎಕ್ಸಾಮ್ ಮೇನ್ ಎಕ್ಸಾಮ್ನಲ್ಲಿ, ಅದು ಪೇಪರ್ 1ನಲ್ಲಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪಾರ್ಟ್ 2 ಪೇಪರ್ 1ನಲ್ಲಿ, ಅಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ 25 ಅಂಕಗಳಿಗೆ ಕೇಳ್ತಾರೆ. ನೀವೇನು ಸೈಕಾಲಜಿ ಸಬ್ಜೆಕ್ಟ್ ಅಂತಿರಲು, ನೀವು BEd ಪದವಿಯಲ್ಲಿ ಓದಿದ್ರು ಶಿಶು ಶೈಕ್ಷಣಿಕ ಮನೋವಿಜ್ಞಾನ ಈ ರೀತಿ ಸಬ್ಜೆಕ್ಟನ್ನು 25 ಮಾರ್ಕ್ಸಿಗೆ ಕೇಳ್ತಾರೆ. ಎಷ್ಟು ಆಯ್ತು? 50 ಮಾರ್ಕ್ಸ್ ಆಯ್ತು. ನೆಕ್ಸ್ಟು ಮೆಂಟಲ್ ಅಬಿಲಿಟಿ, ಏನು ರಿಜಾಯ್ನಿಂಗ್ ಆಗಿರ್ಬೋದು, ಮಾನಸಿಕ ಸಾಮರ್ಥ್ಯ ಅಂತ ಕರಿತೀವಲ್ಲ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು 25 ಮಾರ್ಕ್ಸನ್ನು ಕೇಳ್ತಾರೆ. ನೆಕ್ಸ್ಟ್ ಬರೋದಾದರೆ ಇಲ್ಲಿ ಇಂಗ್ಲೀಷ್ ಸಬ್ಜೆಕ್ಟು ಎಲ್ಲರಿಗೂ ಕೂಡ ಇರ್ತಕ್ಕಂಥ ಸಬ್ಜೆಕ್ಟ್, ಇಂಗ್ಲೀಷ್ ಬರಲೇಬೇಕು ಎಲ್ಲರೂ, ಅಲ್ಲಿ ಎಷ್ಟು 12 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಕಂಪ್ಯೂಟರ್ ಎಷ್ಟಪ್ಪ ಅಂದರೆ 13 ಮಾರ್ಕ್ಸ್ ಇರುತ್ತೆ. ಕಂಪ್ಯೂಟರ್ ನಾಲೆಡ್ಜ್ ಅಂತವಲ್ಲ ಅದು 13 ಮಾರ್ಕ್ಸು. ಹಾಗಾದರೆ ಟೋಟಲ್ಲು 100 ಮಾರ್ಕ್ಸ್. ಸೊ ಪೇಪರ್ 1ನಲ್ಲಿ 100 ಮಾರ್ಕ್ಸ್ ಅನ್ನೆಲ್ಲ ಸಾಮಾನ್ಯ ಪತ್ರಿಕೆ, ಇದು ಎಲ್ಲರಿಗೂ ಯಾವುದೇ ಮೆಥಡ್ ಆಗಿರ್ಬೋದು, ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೆಥಡ್ನವರು ಅಪ್ಲಿಕೇಶನ್ ಹಾಕಿದರೆ ಪೇಪರ್ 1 ಕಾಮನ್ ಆಗಿ ಎಲ್ಲರಿಗೂ ಇರ್ತಕ್ಕಂಥ ಸಬ್ಜೆಕ್ಟು. ಇಲ್ಲಿ ಪೇಪರ್ನಲ್ಲಿ ಸಬ್ ಆಗಿರ್ತಕ್ಕಂಥ ವಿಷಯಗಳು ಬರ್ತವೆ. ಹಾಗಾದರೆ ನೆಕ್ಸ್ಟ್ ಬರೋದಾದರೆ ಪೇಪರ್ 2 ನಾನು ಬರ್ತೀನಿ. ನಾವು ನೋಡ್ಬೋದು ಪೇಪರ್ 2ನಲ್ಲಿ ಏನು ಆಗಿರ್ತಕ್ಕಂಥ ಪತ್ರಿಕೆಗಳು ಇರುತ್ತವೆ ವಿಷಯ ಅನ್ನೋದಾದರೆ, ನಿಮ್ಮ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು 80 ಅಂಕಗಳು, ಅಂದರೆ 100 ಮಾರ್ಕ್ಸ್ ಇರುತ್ತೆ. ಅಲ್ಲಿ ಬೇರೆ ಇನ್ನೂ 20% ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬೋಧನಾಶಾಸ್ತ್ರಕ್ಕೆ, ಅಂದರೆ ಕೆಲವು ಪ್ರಶ್ನೆಗಳು ಇರ್ತಾವಲ್ಲ ನಿಮ್ಮ ಸಬ್ಜೆಕ್ಟ್ನಲ್ಲಿ, ಅವನು 20 ಮಾರ್ಕ್ಸ್ ಕೇಳ್ತಾರೆ. ಅಂದರೆ 80 + 20 ಟೋಟಲ್ 100 ಮಾರ್ಕ್ಸ್. ನೀವೇನು ನಿರ್ದಿಷ್ಟ ಪತ್ರಿಕೆ ಅಂದರೆ ಸ್ಪೆಸಿಫಿಕ್ ಸಬ್ಜೆಕ್ಟ್ ತಂದಿರ್ತೀರೋ, ಅಂದರೆ ಈಗ ನೀವು ಯಾವ ಶಿಕ್ಷಕರಿಗೆ ಬರೀತೀರಿ, ನಾನು ಕನ್ನಡ ಶಿಕ್ಷಕರಿಗೆ ಅಪ್ಲಿಕೇಶನ್ ಹಾಕಿದರೆ ಕನ್ನಡ MCQ ಎಷ್ಟು 100 ಮಾರ್ಕ್ಸ್ ಇರುತ್ತೆ. ಇದು 100, ಪೇಪರ್ 2 100, ಪೇಪರ್ 1 100, ಪೇಪರ್ 2 100. ಇದು ಹೇಳ್ತೀನಿ ನಾನು. ಉದಾಹರಣೆ ಹೇಳ್ಬೇಕನ್ನೋದಾದರೆ ಕನ್ನಡ ಭಾಷೆ ಶಿಕ್ಷಕರಿಗೆ ನೀವು ಅಪ್ಲಿಕೇಶನ್ ಹಾಕಿದರೆ ಅದು 100 ಮಾರ್ಕ್ಸ್ MCQ ಆಗಿರುತ್ತೆ. 80 ಪ್ರಶ್ನೆಗಳು ನಿಮ್ಮ ಕನ್ನಡ ಸಬ್ಜೆಕ್ಟ್ಗೆ ಇರುತ್ತೆ, ಅದಕ್ಕೆ ಮತ್ತು 20 ಮಾರ್ಕ್ಸು ಬೋಧನಾಶಾಸ್ತ್ರ, ಆ ಕನ್ನಡ ಬೋಧನಾಶಾಸ್ತ್ರ ಅಂತವಲ್ಲ ಅದು 20. ಇನ್ನೊಂದು ಹೇಳಿದ್ರೆ ಇಂಗ್ಲೀಷ್ ಭಾಷೆ ತಗೊಂಡ್ರೆ ಇಂಗ್ಲೀಷ್ ಬೋಧನಾಶಾಸ್ತ್ರ ಅಂದರೆ ಇಂಗ್ಲೀಷ್ ಪೆಡಾಗಾಜಿ ಅಂತವಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದು 20 ಪ್ರಶ್ನೆಗಳು ಇರ್ತವೆ ಅಂಕಗಳಿಗೆ. ಮತ್ತು ಇನ್ನು 80% ಜನರಲ್ ಇಂಗ್ಲೀಷ್. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇಂಗ್ಲೀಷ್ ಸಬ್ಜೆಕ್ಟೇ 100 ಮಾರ್ಕ್ಸು. ಆದರೆ ಅಲ್ಲಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು 20 ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು. ಮತ್ತು
PM ಶಿಕ್ಷಕರಾಗಿರ್ಬೋದು, ಸೈನ್ಸ್ ಬರುತ್ತಲ್ಲ ಅದು CB ಶಿಕ್ಷಕರಿಗೂ ಕೂಡ 100 ಮಾರ್ಕ್ಸು, ಅವ್ರಿಗೆ 100, ಸಮಾಜ ವಿಜ್ಞಾನ ಅವ್ರಿಗೂ 100, ಹಿಂದಿ ಮೆಥಡ್ನವ್ರಿಗೂ ಕೂಡ 100, ಮತ್ತು ಏನೇನು ಸಬ್ಜೆಕ್ಟ್ ಬರುತ್ತೋ ನಿಮ್ಮದು ಅವ್ರಿಗೂ ಕೂಡ ಏನು ಆನ್ಸರ್ ಇರ್ತಾರಲ್ಲೋ ಆ ಸಬ್ಜೆಕ್ಟಿಗೆ 100 ಅಂಕಗಳಿಗೆ ಇರ್ತಕ್ಕಂಥದ್ದು ನಿರ್ದಿಷ್ಟ ಪತ್ರಿಕೆ. ಹಾಗಾದರೆ ನಾವು ನೋಡ್ಬೋದು ಇದು ಏನಪ್ಪ ಅಂದರೆ HSTRಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪೇಪರ್ 1, ಪೇಪರ್ 2 ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಪ್ಪ ಅಂದರೆ ಈ ವಿಷಯಗಳು ಬರ್ತವೆ ಸಾಮಾನ್ಯವಾಗಿ. ಹಾಗಾದರೆ ನಾವು ನೋಡ್ಬೋದು ಏನಪ್ಪ ಅಂದರೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಪೇಪರ್ 1, ಪೇಪರ್ 2 ಸಂಬಂಧಪಟ್ಟಿರ್ತಕ್ಕಂಥದ್ದು ನಾನೇನು ಮಾಡಿದಪ್ಪ ಅಂದ್ರೆ ಯಾವ ರೀತಿಯಾಗಿರ್ತಕ್ಕಂತಹ ಸಬ್ ವಿಷಯಗಳು ಬರ್ತವೆ ಮತ್ತು ನಿಮ್ಮ ನಿರ್ದಿಷ್ಟ ಪತ್ರಿಕೆ ಯಾವ ರೀತಿಯಾಗಿರ್ತಕ್ಕಂತಹ ವಿಷಯವನ್ನು ಇಟ್ಕೊಂಡು ಅವರು ತೆಗಿತಾರೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗಿದ್ದೆ. ಹಾಗಾಗಿ ನೋಡ್ಬೋದು ಎಲ್ಲ ಸ್ನೇಹಿತರು ಏನಪ್ಪ ಅಂದರೆ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಅಂದರೆ ಮೇನ್ HSTR ಆಗಿರ್ಬೋದು, GPSTR ಆಗಿರ್ಬೋದು ಮತ್ತು PSTR ಎಕ್ಸಾಮ್ ಆಗಿರ್ಬೋದು, ಇವೆಲ್ಲಕ್ಕೂ ನಾನೇನು ಮಾಡ್ತೀನಪ್ಪ ಅಂದರೆ ಪ್ರತಿಯೊಂದು ವಿಷಯಕ್ಕೂ ಈಗೇನಾದರೂ ಕ್ವಾಲಿಫಿಕೇಷನ್ ಇರ್ಬೋದು, ಏನಾದರೂ ಎಕ್ಸಾಮ್ ಆಗಿರ್ತಕ್ಕಂಥ ಬುಕ್ ಲಿಸ್ಟ್ ಆಗಿರ್ಬೋದು, ಪ್ಯಾಟರ್ನ್ ಎಲ್ಲವನ್ನು ಏನಪ್ಪ ಅಂದರೆ ಪ್ರತಿ ಒಂದೊಂದು ವಿಡಿಯೋದಲ್ಲೂ ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ಈಗ ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ರು ಎಲ್ಲ ಏನಪ್ಪ ಅಂದರೆ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲರೂ ಏನಪ್ಪ ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಏನಪ್ಪ ಅಂದರೆ ಲೈಕ್ ಮಾಡಿ. ನಿಮಗೇನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ಅಥವಾ ಏನಾದರೂ ನಿಮಗೆ ಪ್ರಶ್ನೆಗಳನ್ನು ಕೇಳಬೇಕನ್ನೋ ಅನಿಸಿದರೆ ಏನಪ್ಪ ಅಂದರೆ ಕಾಮೆಂಟ್ ಮೂಲಕ ತಿಳಿಸಿ, ನಾನು ತಕ್ಷಣ ರೀತಿಯಾಗಿರ್ತಕ್ಕಂಥ ನಿಮಗೆ ಉತ್ತರವನ್ನು ನೀಡ್ತೇನೆ. ಹಾಗಾಗಿ ನಾವು ನೋಡ್ಬೋದು HSTRಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಉಚಿತ ಕ್ಲಾಸಸ್ ಕೂಡ ಹಲವಾರು ಶಿಕ್ಷಕರು ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ಮಾಡ್ತಾ ಹೋಗಿದ್ದಾರೆ. ಹಾಗಾಗಿ ಇದನ್ನ ಎಲ್ಲರೂ ಸದುಪಯೋಗವನ್ನು ಏನಪ್ಪ ಅಂದ್ರೆ ಮಾಡಿಕೊಳ್ಳಿ. ನಾನು ಏನು ಮಾಡ್ತಪ್ಪ ಬೋರ್ಡಿನ ಮುಖಾಂತರನೇ ನಾನು ಹಲವಾರು ರೀತಿಯಾಗಿರ್ತಕ್ಕಂಥ ನಿಮಗೆ ಉಪಯೋಗವಾಗತಕ್ಕಂಥ ರೆಕಾರ್ಡ್ ವಿಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗಿದ್ದೀನಿ. ಹಾಗಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು HSTRಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಟೋಟಲಿ ಹೇಳ್ಬೇಕಂದ್ರೆ ಈ ಶಾಲಾ ಶಿಕ್ಷಕರ ನೇಮಕಾತಿ ಏನಿದವು ಯಾವುದೇ ಒಂದು ವಿಚಾರ ಅಥವಾ ಅಪ್ಡೇಟ್ ಬಂದರೆ ನಾನು ಪ್ರತಿಯೊಂದು ವಿಚಾರವನ್ನು ಡೈಲಿ ಏನಪ್ಪ ಅಂದರೆ ಅಪ್ಲೋಡ್ ಮಾಡ್ತಾ ಹೋಗಿದ್ದೀನಿ ಮತ್ತು ಮುಂದೆ ಕೂಡ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ನಾನು ಮುಂದಿನ ತರಗತಿಯಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ವಿಚಾರವನ್ನು ಹೇಳ್ತಾ ಹೋಗ್ತೀನಿ. ಹಾಗಾಗಿ ನಾನು ಇಂದಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು.